ಇವತ್ತಿಗೂ ಸಹ ನಮ್ಮ ಹಿಂದೂಗಳಲ್ಲಿ ಯಾರಿಗೂ ಭಗವದ್ಗೀತೆಯ ಬಗ್ಗೆ ಆಲೋಚನೆಗಳಿಲ್ಲ. ಎಲ್ಲರ ಮನೆಯಲ್ಲೂ ಭಗವದ್ಗೀತೆ ಪುಸ್ತಕ ಇಟ್ಕೊಳ್ಳಲ್ಲ. ಕೆಲವರ ಮನೆಯಲ್ಲಿ ಮಾತ್ರ ಭಗವದ್ಗೀತೆಯ ಪುಸ್ತಕಗಳನ್ನ ಇಟ್ಕೊಂಡು ಓದುವಂಥದ್ದು ಮಾಡ್ತಾರೆ. ಹಾಗಾಗಿ ಎಲ್ಲರ ಮನೆಯಲ್ಲೂ, ಪ್ರತಿ ಮನೆಯಲ್ಲೂ ಸಹ ಭಗವದ್ಗೀತೆ, ರಾಮಾಯಣ ಪುಸ್ತಕ ಇರಬೇಕು. ನಿಮ್ಮ ಮಕ್ಕಳಿಗೆ ರಾಮ ಹೇಗಿದ್ದ, ಕೃಷ್ಣ ಹೇಗಿದ್ದ, ಈ ವಿಚಾರವನ್ನ ತಿಳಿಸಬೇಕು. ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥ ಕೃಷ್ಣ ಏನಾದ ಅಂದ್ರೆ, ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥ ಕೃಷ್ಣ ಏನಾದ? ಅವನು ದೇವರಾದ. ಅಧರ್ಮವನ್ನ ಪರಿಪಾಲನೆ ಮಾಡಿ ಶಕುನಿ ಏನಾದ? ನಾಶ ಆದ. ಹಾಗಾಗಿ ಎರಡನ್ನೂ ಅವ್ರಿಗೆ ಕಲಿಸ್ಬೇಕು. ಶಕುನಿ ಅಧರ್ಮವಾಗಿ ಹೋದ, ಅದಕ್ಕೆ ನಾಶ ಆದ ಅಂತ ಹೇಳಿ. ಭಗವದ್ಗೀತೆಯಲ್ಲಿ ಪರಿಪೂರ್ಣವಾದಂಥ ಅಂದರೆ ಕುರುಕ್ಷೇತ್ರದ ಯುದ್ಧದಲ್ಲಿ ಪರಿಪೂರ್ಣವಾದಂಥ ಬಲ ಸಂಪನ್ನ ಹೊಂದಿರುವಂಥವ್ರು, ತೀಕ್ಷ್ಣ ಬುದ್ಧಿ ಹೊಂದಿರುವಂಥವ್ರು, ರಾಜತಂತ್ರ ನಡೆಯನ್ನು ಕಲ್ತಿರುವಂಥ ಇಬ್ಬರು ಸಮಬಲರು ಯಾರಾದರೂ ಇದ್ದರೆ ಅದು ಕೃಷ್ಣ ಮತ್ತು ಶಕುನಿ. ಕೃಷ್ಣ ಬಂದು ಧರ್ಮಕ್ಕೆ ಓಡಾಡಿ ಅವನು ದೇವರಾದ, ಇವನು ಅಧರ್ಮವನ್ನು ಪರಿಪಾಲನೆ ಮಾಡಿ ನಾಶ ಆದ. ಅದಕ್ಕೆ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಇದರಿಂದ ಖಂಡಿತವಾಗ್ಲೂ ಅಭಿಷ್ಟಾನುಗ್ರಹಗಳು ಸಂಪ್ರಾಪ್ತಿ ಆಗುವಂಥದ್ದಾಗುತ್ತೆ.